ಸ್ನೇಹಿತರೆ ನೋಡಿ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಏನೂ ಕಾಣಿಸಲ್ಲ. ಫುಲ್ಲು ಬೀಚ್ ಸೌಂಡ್ ಕೇಳಿಸ್ತಾ ಇದೆ. ಟೀ ಮಾಡಿ ಕುಡಿದ್ವಿ, ಅಷ್ಟೊಂದು ಸನ್ಸೆಟ್ ಆಗೋಗಿತ್ತು, ನೋಡಿದ್ರಲ್ಲ. ಇವಾಗ ಲೈಟ್ ಹಾಕೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಫುಲ್ಲು ಕತ್ಲೆ ಇದೆ, ಸುತ್ತಲೂ ಪಿಚ್ ಡಾರ್ಕ್. ನೋಡಿ ಸ್ವಾತಿ ಅವ್ರು ಕೂತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ಮೊಬೈಲಲ್ಲಿ. ಸೊ ಲೈಟ್ ಸೆಟ್ಟಿಂಗ್ ಮಾಡಿದ್ವಿ. ಲೈಟ್ ಸೆಟ್ಟಿಂಗ್ ಹಾಕಿದ್ರೆ, ಯಾವತ್ತೂ ನಾನು ಓವರ್ ನೈಟ್ ಕ್ಯಾಂಪಿಂಗ್ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ವಿಡಿಯೋ ಓವರ್ ನೈಟ್ ಕ್ಯಾಂಪಿಂಗ್ದು. ಅದರಲ್ಲೂ ಇವಾಗ ಇನ್ನೂ ಅಡುಗೆ ಮಾಡ್ಕೊಂಡು ತಿನ್ನಬೇಕು ನೈಟಿಗೆ. ಇವತ್ತು ಬರ್ತಾ ಒಂದವೇ ತಿನ್ಕೊಂಡು ಬಂದಿರೋದ್ರಿಂದ ಲೈಟ್ ಇಟ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀವಿ. ಮ್ಯಾಗಿ ಮಾಡ್ಕೊತಾ ಇದ್ದೀವಿ ಡಿನ್ನರ್ಗೆ. ಸೊ ಹೊಸದಾಗಿ ಒಂದು ಸರ್ಪ್ರೈಸ್ ಇದೆ, ನೀವು ಲಾಸ್ಟ್ ವೀಡಿಯೋಲಿ ನೋಡಿರ್ತೀರಾ. ಫುಲ್ ಟೆಂಟ್ ಇದೆ ಗಾಡಿಗೆ, ಅದು ಬೆಳಗ್ಗೆ ಪಿಚಿನ್ ಮಾಡ್ತೀವಿ. ಯಾಕಂದರೆ ಮಾಡೋಷ್ಟರಲ್ಲಿ ಕತ್ಲಾಗಿತ್ತು. ಇವಾಗ ಮಾಡಿದ್ರೂ ನೀನು ಕಾಣಿಸೋದಿಲ್ಲ. ನಮಗೂ ಕರೆಕ್ಟಾಗಿ ಪಿಚಿನ್ ಮಾಡೋಕ್ಕೆ ಸ್ವಲ್ಪ ಬೇಕು. ತೆಗ್ದಿದ್ವಿ, ನೋಡಿದ್ವಿ. ನೋಡಿ ಇಲ್ಲಿ ಇಟ್ಟಿದ್ದೀವಿ ಟೆಂಟು, ಆಗಿಲ್ಲ. ಸೊ ನೋಡಿ ಈ ಥರ ಕಾಣುತ್ತೆ. ಸೊ ಇವಾಗ ಎಲ್ಲ ಸೆಟಪ್ ಎತ್ತಿಟ್ಬಿಟ್ಟು ಡಿನ್ನರ್ ಮಾಡ್ಕೊಳ್ಳೋಕ್ಕೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀವಿ. ಅದಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಸೊ ಓವರ್ ನೈಟ್ ಇವತ್ತು ಇಲ್ಲೇ ಆಗುತ್ತೆ ಬೀಚ್ ಹತ್ರ. ಸೊ ಇವಾಗ ಇರೋ ದೊಡ್ಡ ಟೆಂಟ್ ಎತ್ತಿಟ್ಟು ಬೆಳಗ್ಗೆ ಪಿಚಿನ್ ಮಾಡ್ಕೊಂಡು, ಇವಾಗ ನಾರ್ಮಲ್ ಏನು ಕ್ಯಾಂಪಿಂಗ್ ಟೆಂಟ್ ಇದೆ ಅದನ್ನು ಇದೇ ಪ್ಲೇಸಲ್ಲಿ ಹಾಕ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀವಿ. ಮಲ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೋಡೋಣ. ಇವತ್ತು ಓವರ್ ನೈಟ್ ಕ್ಯಾಂಪಿಂಗಲ್ಲಿ ಬೀಚ್ ಸೈಡ್ ಹತ್ರ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ಸ್ವಾತಿ ಅವ್ರದ್ದು ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅವರು ಕ್ಯಾಂಪಿಂಗ್ ಕಾರಲ್ಲಿ. ಸೊ ಒಂಥರ ಖುಷಿ ಆಯಿತು ನನಗೆ. ಈ ಲೈಟೆಲ್ಲ ನೋಡಿಬಿಟ್ಟು ಒಳ್ಳೆ ವಾತಾವರಣ, ಒಳ್ಳೆ ಲೊಕೇಶನ್ ಮಾತ್ರ ಬಿಂದಾಸಾಗಿ ಸಿಕ್ಕಿದೆ. ಸೊ ನಾಳೆನೂ ಇಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀವಿ, ಎಲ್ಲೂ ಹೋಗ್ತಾ ಇಲ್ಲ. ಸೊ ಬೀಚ್ ಹತ್ರ ಫುಲ್ಲು ವೈಬ್ಸ್. ಸೊ ಇವಾಗ ಪಿಚ್ ಟೆಂಟ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬಿಡೋಣ ಫಸ್ಟು. ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಚಾಟ್ ಮಾಡಿ ಆಮೇಲೆ ಮಲ್ಕೊತೀವಿ. ಮ್ಯಾಗಿ ಆಗ್ತಾ ಇದೆ, ಬೆಸ್ಟು. ಮ್ಯಾಗಿ ಮಾಡು, ತಿನ್ನು, ಒನ್ ಮೋರ್ ಅನ್ನೋ, ಮಲಿಕೋ. ಸ್ವಾತಿಯವ್ರ ಹಾಡು ಹೇಳ್ಕೊಂಡು ಬೆಳ್ಳುಳ್ಳಿ ಕಬಾಬ್ ಥರ ಮಸಾಲೆ ಅರ್ಧ ಹಾಕ್ತಾವ್ರೆ. ದಬಾಕ್ತಾ ಇದ್ದೀರಿ ಅನ್ನೋ ಥರ ಮಾಡ್ತಾ ಇರೋದು ಇವಾಗ ಮ್ಯಾಗಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿದ್ರಲ್ಲ, ಇವಾಗ ಕಿತ್ತು ದಬಾಕೋದು ಅನ್ನೋದು ಇದೆ. ಮಸಾಲೆನ ಇನ್ಸ್ಟೆಂಟ್ ನೋಡಿ, ಕೊತ ಕುದೀತಾ ಇದೆ. ಆ್ಯಂಡ್ ವಿ ಹ್ಯಾವ್ ಅ ವಿಸಿಟರ್. ಅವ್ರಿಗೆಲ್ಲ ಪಾಪ ಕ್ಯೂರಿಯಾಸಿಟಿ, ನಾವೇನೋ ಮಾಡ್ತೀವಿ. ನಾವು ಲೈಟ್ ಹಾಕಿ ಇಲ್ಲಿ ಇದು ಮಾಡ್ತಾ ಇರೋದು ಔಟ್ ಆಫ್ ಕ್ಯೂರಿಯಾಸಿಟಿ. ಪಾಪ ಎಲ್ಲ ಬಂದು ನೋಡ್ತಾ ಇದ್ದಾರೆ ಏನು ಎತ್ತ ಅಂತೇಳಿ. ಆ್ಯಕ್ಚುಲಿ ಐ ಥಿಂಕ್ ನನಗೆ ಅನ್ನಿಸ್ತಾ ಇದೆ, ನಿಮ್ಗೆ ಆ ಥರನೇ ಅನ್ನಿಸ್ತಾ ಇದೆಯಾ? ಅವ್ರಿಗೂ ಇದೆಲ್ಲ ನೋಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು, ಮೊದಲನೇ ಸಲ ನೋಡ್ತಾ ಇದ್ದೀರಾ? ನೋಡಿಲ್ಲ ಯಾರು ಈ ಥರ ಮಾಡಿರೋದು? ಯಾರು ಬರಲ್ವೇನ ಇಲ್ಲಿಗೆ? ಪಾಪ ಅವರು ಇನ್ನೋಸೆಂಟ್ ಅಲ್ವಾ, ಈ ಥರ ಎಲ್ಲ ಅವರು ನೋಡಿರಲ್ಲ, ಗೊತ್ತಿರಲ್ಲ ಅವರಿಗೆ. ಹೌದು. ಎಲ್ಲಿರೋದಮ್ಮ ನಿಮ್ಮ ಮನೆ? ನಿಮ್ಮ ಮನೆ ಎಲ್ಲಿರೋದು? ಮೀನು ಹಿಡಿಯಕ್ಕೆ ಹೋಗ್ತೀರಾ ನೀವು? ಮೀನು ಹಿಡಿತೀರಾ? ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಇದ್ದಾರೆ ಮುಂದೆ, ಮೀನು ಹಿಡಿಯಕ್ಕೆ ಹೋಗ್ತಾರೆ ನೋಡಿ. ಈಗ ಮೀನು ಇಲ್ಲಲ್ಲ. ಇಲ್ಲೂ ಈಗ ಮೀನು ಯಾಕೆ ಈಗ ಹೋಗೋದಿಲ್ಲಲ್ಲ. ಯಾಕೆ ಹೋಗಲ್ಲ? ಗಾಳಿ ಅಲ್ಲ. ಓ, ಗಾಳಿಯಲ್ಲಿ ನೋ ಮೀನು. ನೀವು ಮುಂಚಿನ ವಿಡಿಯೋದಲ್ಲಿ ನೋಡಿರ್ಬೋದು. ನೋಡಿದ್ರೆ ಇಲ್ಲೇ ತುಂಬ ಬೋಟ್ಗಳೆಲ್ಲ ನಿಂತಿತ್ತು. ಇವಾಗ ಕತ್ಲಲ್ಲಿ ಕಾಣಿಸೋದಿಲ್ಲ. ಸೊ ಇಲ್ಲಿ ಸುತ್ತಮುತ್ತಲಲ್ಲಿರೋ ಮನೆಗಳವರೆಲ್ಲ ಬೋಟಿಂಗ್ ಹೋಗ್ತಾರೆ, ಸಾರಿ ಫಿಶಿಂಗ್ ಹೋಗ್ತಾರೆ ಬೋಟಲ್ಲಿ. ಲೋಕಲೈಟ್ಸ್. ಸ್ನೇಹಿತರೆ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಎಲ್ಲೋದ್ರೂ ದಯವಿಟ್ಟು ವೇಸ್ಟ್ನ ಎಲ್ಲ ಕಡೆ ಬಿಸಾಕಿ ಹೋಗಬೇಡಿ, ನೇಚರ್ ಗಲೀಜು ಮಾಡಬೇಡಿ. ನಾನು ಯಾವಾಗಲೂ ನೋಡ್ತಾ ಇರ್ತೀರಲ್ಲ ನೀವು ವೀಡಿಯೋಸಲ್ಲಿ, ನಾನು ವೇಸ್ಟು ಒಂದು ಕವರ್ಗೆ ಹಾಕಿ ಅದನ್ನು ಈ ಗ್ಯಾಪಲ್ಲಿ ಇಲ್ಲಿ ಇಟ್ಕೊತೀನಿ. ನಾವೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಸ್ವಾತಿಯವರಿಗೆ. ಎಲ್ಲ ಆದ್ಮೇಲೆ ಅಲ್ಲಾಡ್ಸಕ್ ಬಂದಿರೋದು. ಕಾಶಿನಾಥೆ ಹೇಳ್ಬಿಟ್ಟು ಸತ್ತೋಗ್ಬಿಟ್ಟಾರೆ. ಅಳ್ಳಾಡ್ಸು ಅಂತ ಹೇಳಿ ಸತ್ತೋಗಿಲ್ವಾ? ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು, ದೊಡ್ಡವ್ರ ಮಾತಿಗೆ ಬೆಲೆ ಇರಲಿ.
ಸ್ನೇಹಿತರೆ ಮಸ್ತಾಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನೋಡಿದ್ರಲ್ಲ ಮ್ಯಾಗಿ ಮಾಡಿ ತಿಂದಿದ್ದಾಯಿತು. ಬೀಚ್ ಸೌಂಡ್ ಸೂಪರಾಗಿದೆ ನೋಡಿ, ಏನೂ ಕಾಣಿಸ್ತಲ್ಲ ಹೊರಗಡೆ. ನಾನು ಟೆಂಟಲ್ಲಿ ಮಲ್ಕೊತಾ ಇದ್ದೀನಿ. ಫ್ರೆಂಡ್ ಒಬ್ಬರು ರಾತ್ರಿ ಇವಾಗ ಬರೋಕ್ಕಿದ್ದಾರೆ, ಮಿಡ್ ನೈಟು, ನಿಖಿಲ್ ಅಂತ ಹೇಳಿ ನಾನು ಬೆಳಿಗ್ಗೆ ಪರಿಚಯ ಮಾಡಿಸ್ತೀನಿ. ಸ್ವಾತಿಯವರು ಕಾರಲ್ಲಿ ಮಲಗಿದ್ದಾರೆ, ಏನೂ ಕಾಣ್ತಲ್ಲ ಹೊರಗಡೆ. ನೈಟ್ ವಿಷನಲ್ಲೂ ಇಷ್ಟೇ ಕಾಣಿಸ್ತಾ ಇರೋದು. ಸ್ನೇಹಿತರೆ ಈಗ ಮಲ್ಕೊತಾ ಇದ್ದೀನಿ, ಬೆಳಗ್ಗೆ ಸಿಗೋಣ. ಗುಡ್ ನೈಟ್.